ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಎಚ್ಚರ, ಸ್ತಬ್ಧವಾಗಲಿದೆ ಬೆಂಗಳೂರು. ಪೌರತ್ವ ಮಹಾನಡಿಗೆ ಎಲ್ಲೆಲ್ಲಿ ಗೊತ್ತಾ? ರಸ್ತೆಗಿಳಿಯುವ ಮುನ್ನ ಈ ಸ್ಟೋರಿ ನೋಡಿ. ಪೌರತ್ವ ಮಹಾನಡಿಗೆ. ಸಿಎಎ ಎನ್ಆರ್ಸಿ ವಿರುದ್ಧ ಬರೋಬ್ಬರಿ 1 ಲಕ್ಷ ಜನರ ಪ್ರತಿಭಟನೆ. 1 ಲಕ್ಷ ಜನರನ್ನ ನಿಯಂತ್ರಿಸೋದಿಕ್ಕೆ 25,000 ಖಾಕಿ ನಿಯೋಜನೆ. ಖುದ್ದು ಸೇದ್ಗಾ ಮೈದಾನದ ಬಳಿಯೇ 15,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಖುದ್ದು ಸೀದ್ಗಾ ಮೈದಾನದ ಬಳಿ ಸಾಕಷ್ಟು ಜನ ಪೊಲೀಸರು ಈಗ ನಿಯೋಜನೆಗೊಂಡಿದ್ದು ಕಾವೇರ್ತಾ ಇದೆ. ಸಿಎಎ ಎನ್ಆರ್ಸಿ ವಿರುದ್ಧದ ಬೆಂಗಳೂರಿನಲ್ಲಿ ಈ ಒಂದು ಪ್ರತಿಭಟನೆ. ರಾಜಧಾನಿ ರಸ್ತೆಗಳಲ್ಲೂ ನಿಂತು ಪ್ರೊಟೆಸ್ಟ್ ಶುರುವಾಗಿದೆ. ಕೇಂದ್ರದ ವಿರುದ್ಧ ಶಾಂತಿ ಸೌಹಾರ್ದಯುತ ಪ್ರತಿಭಟನೆ. ಈ ಒಂದು ಪ್ರತಿಭಟನೆ ಶಾಂತಿ ಸೌಹಾರ್ದಯುತವಾಗಿ ನಡೆಯುವಂತಹ ಪ್ರತಿಭಟನೆ ಆಗತ್ತಾ? ಶಾಂತಿ ಸೌಹಾರ್ದ ಸಭೆ ಸಮಾವೇಶ ಅಂತ ಹೇಳಿ ಆಗ್ತಾ ಇರೋದೇನು? ಬರೀ ಪ್ರತಿಭಟನೆ. ನೀವಾಗಲೇ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಖಾಕಿ ಸರ್ಪಗಾವಲನ್ನ ಹಾಕಲಾಗಿದೆ. ಎಲ್ಲಾ ಕಡೆ ಈಗಾಗಲೇ ಚೆಕ್ ಮಾಡಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಯಾವುದೇ ರೀತಿಯಲ್ಲೂ ಅಪ್ರಚೋದನಕಾರಿ ಅಂದ್ರೆ ಪ್ರಚೋದನಕಾರಿಯಾಗಿ ಇರುವಂತಹ ಘೋಷಣೆಗಳು ಅಥವಾ ಅಂತಹ ನಾಮಫಲಕಗಳು ಕಂಡು ಬಂದ್ರೆ ಅದನ್ನ ತೆಗೆದು ಸೈಡ್ಗೆ ಹಾಕ್ತಿದ್ದಾರೆ ಪೊಲೀಸರು. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಭದ್ರತೆಯನ್ನ ಯಾವ ರೀತಿಯಾಗಿ ಒದಗಿಸಲಾಗಿದೆ ಅನ್ನೋದು. 25,000 ಪೊಲೀಸರು ಇದು ಒಂದೇ ಸಮಾವೇಶಕ್ಕೆ ನಿಯೋಜನೆಗೊಂಡಿದ್ದಾರೆ. ಮೈದಾನದ ಬಳಿಯೇ 15,000 ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಈಗಾಗಲೇ ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಶಾಂತಿ ಸೌಹಾರ್ದತೆ ಸಭೆ, ಎಲ್ಲರೂ ಕೂಡ ಕೂತು ಮಾತನಾಡೋಣ, ಈ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡೋಣ, ಸೌಹಾರ್ದತೆಯಾಗಿ ಇರೋಣ ಅಂತ ಹೇಳುವಂತಹ ಸಮಾವೇಶದಲ್ಲಿ ಹೊರಗಡೆ ನೀವು ನೋಡಿದ್ರೆ ಆಲ್ರೆಡಿ ಪ್ರತಿಭಟನೆಗಳು ನಡೀತಾ ಇದೆ. ಈ ಒಂದು ಸಿಎಎ ವಿರುದ್ಧ ಎನ್ಆರ್ಸಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಈಗಾಗಲೇ ಒಳಗೆ ಯಾವುದೇ ರೀತಿಯ ಘೋಷಣೆಗಳನ್ನ ಕೂಗುವಂತಿಲ್ಲ ಅಂತ ಹೇಳಿ ಆಲ್ರೆಡಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಘೋಷಣೆಗಳನ್ನ ಕೂಗುವಂಗಿಲ್ಲ ಅಂತ ಹೇಳಿ. ಸೊ ಈಗಾಗಲೇ 30 ಸಂಘಟನೆಗಳು ಈ ಒಂದು ಮಹಾನಡಿಗೆಯಲ್ಲಿ ಪಾಲ್ಗೊಳ್ಳಲಿವೆ. ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಈ ಒಂದು ಪ್ರತಿಭಟನೆಯಲ್ಲಿ ಸೌಹಾರ್ದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಇವರು ಹೇಳಿದ್ದು ಶಾಂತಿ ಸಭೆ ಸೌಹಾರ್ದ ಸಭೆ ಅಂತ ಹೇಳಿ. ಅದರಲ್ಲಿ ಆಗ್ತಾ ಇರೋದನ್ನು ಮಾಡ್ತಾ ಇರೋದಲ್ಲಿ ಪ್ರತಿಭಟನೆ. ಅನುಮತಿ ಪಡೆದಿರೋದು ಶಾಂತಿ ಸೌಹಾರ್ದ ಸಭೆಯನ್ನ ನಡೆಸೋದಿಕ್ಕೆ. ಭಿತ್ತಿ ಪತ್ರಗಳನ್ನ ಹಿಡಿದು ಘೋಷಣೆಗಳನ್ನ ಕೂಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೇಳಿದ್ದು ಒಂದು, ಆಗ್ತಾ ಇರೋದು ಒಂದು. ಅಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಾವು ಇವತ್ತು ಶಾಂತಿ ಸೌಹಾರ್ದ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಬಟ್ ಅವ್ರು ಏನ್ ಮಾಡ್ತಿದ್ದಾರೆ? ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ನಾಮಫಲಕಗಳನ್ನ ಹಿಡ್ಕೊಂಡು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಶಾಂತಿಯುತವಾಗಿ ಈ ಪ್ರತಿಭಟನೆ ನಡೆಯುತ್ತಾ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆ ನಡೆಯುತ್ತಾ ಅನ್ನೋ. ಯಾಕಂದ್ರೆ ಪ್ರತಿಭಟನೆ ಎಲ್ಲರ ಹಕ್ಕು. ಏನ್ ಬೇಕಾದ್ರೂ ಕೂಡ ಪ್ರತಿಭಟನೆ ಮಾಡುವಂತಹ ಅವಕಾಶ ಅವರಿಗೆ ಇದೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದುವೇ ಇನ್ನೊಬ್ಬರಿಗೆ ಸಮಸ್ಯೆಗೆ ಕಾರಣ ಆಗಬಾರ್ದು. ಅಂತಹ ಪ್ರತಿಭಟನೆ ಇನ್ನೊಬ್ಬರ ಜೀವ ತೆಗೆಯುವ ಹಾಗಾಗಬಾರ್ದು ಅನ್ನೋದೇ ಎಲ್ಲರ ಉದ್ದೇಶ. ಜೊತೆಗೆ ಯಾವುದೇ ರೀತಿಯಾದಂತಹ ಕಾಯ್ದೆಗಳು ಬಂದಂತಹ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಚರ್ಚೆ ಮಾಡುವಂತಹ ಅವಕಾಶ ಇದ್ರೂ ಕೂಡ ಇಂತಹ ಪ್ರತಿಭಟನೆಗಳು ಕೂಡ ಈಗ ನಡೀತಾ ಇದೆ. अंबेडकर वाली और गांधी वाली और अशफाक वाली और बिस्मिल वाली। तुम जेल में डाल दो, हम नहीं रुकेंगे। सुन ले मोदी, सुन ले अमित शाह। ಖುದ್ದು ಸೀದ್ಗಾ ಮೈದಾನದಲ್ಲಿ 15,000 ಪೊಲೀಸರು ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. 65 ಹೈಟೆಕ್ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. 35 ಕೆಎಸ್ಆರ್ಪಿ, 40 ಸಿಆರ್ ತುಕಡಿ, ವಾಟರ್ ಜೆಟ್, 4 ಬಾಂಬ್ ಸ್ಕ್ವಾಡ್, 3 ಗೇಟ್ಗೂ ಮೆಟಲ್ ಡಿಟೆಕ್ಟರ್ ಗಳನ್ನ ಹಾಕಲಾಗಿದೆ. ಇದು ಬಿಗಿ ಭದ್ರತೆಯ ಚಿತ್ರಣ. ಲಾಠಿ, ಅಶ್ವವಾಯು, ಗನ್ ಹಿಡಿದು ರೆಡಿಯಾಗಿದೆ ಖಾಕಿ ಪಡೆ. ಶಾಂತವಾಗಿ ಪ್ರತಿಭಟನೆ ನಡೆಸೋದಕ್ಕೆ ಪೊಲೀಸರು ಮನವಿಯನ್ನ ಮಾಡ್ಕೋತಿದ್ದಾರೆ. ಪ್ರತಿಭಟನೆ ವೇಳೆ ಏನಾದ್ರೂ ಕಿಚ್ಚು ಹಚ್ಚಿದ್ರೆ ಲಾಠಿ ಏಟು ಗ್ಯಾರಂಟಿ.
ಜಯಮಹಲ್ ರಸ್ತೆ ಟು ನಂದಿದುರ್ಗದ ಮಾರ್ಗದಲ್ಲಿ ಒಟ್ಟು 700 ಸಿಸಿಟಿವಿಗಳನ್ನು ಹಾಕಲಾಗಿದೆ. ಸಿಸಿಟಿವಿ ಮೇಲೆನೆ ಹದ್ದಿನ ಕಣ್ಣಿಟ್ಟಿದೆ ವಿಶೇಷ ತಂತ್ರಜ್ಞರ ಪಡೆ. ಕ್ಷಣದ ಮಾಹಿತಿಯನ್ನ ಪಡೆದಿದ್ದಾರೆ ಕಮಿಷನರ್ ಭಾಸ್ಕರ್ ರಾವ್. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡಲೇಬೇಕಾಗತ್ತೆ. ಒಂದ್ ಕಡೆ ಅನುಮತಿ ಕೊಟ್ಟಿದ್ದಾರೆ, ಫೈನ್, ಬಟ್ ಅದುವೇ ಇನ್ನೊಂದು ಸಮಸ್ಯೆಗೆ ಕಾರಣ ಆಗಬಾರದು ಅಂತ ಹೇಳಿ ಆಲ್ರೆಡಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಹದ್ದಿನ ಕಣ್ಣಿಡಲಾಗಿದೆ. ಈಗಾಗಲೇ ಸಿಸಿಟಿವಿ ಫುಟೇಜ್ ಗಳನ್ನ ನೋಡ್ಲಾಗ್ತಾ ಇದೆ. ಇದಕ್ಕಂತಾನೆ ಒಂದು ವಿಶೇಷ ಪಡೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ತಂತ್ರಜ್ಞರು ಅವೆಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಪೊಲೀಸರು ಈಗಾಗಲೇ ಎಲ್ರಿಗೂ ಕೂಡ ರೋಸ್ ಅನ್ನ ಕೊಟ್ಟು, ಅಂದ್ರೆ ಒಂದ್ ಕಡೆ ನೀವು ಗಮನಿಸ್ತಾ ಇದ್ರೆ ಎಲ್ರಿಗೂ ಕೂಡ ಅಲ್ಲಿ ರೋಸ್ ಕೊಟ್ಟು ನೀವಿವತ್ತು ಶಾಂತಿಯುತವಾಗಿ ಇರಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ದಿನಗಳಿಂದಲೂ ನೀವು ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಪೊಲೀಸರು ಒಂದು ರೀತಿಯಲ್ಲಿ ಎಲ್ಲರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿರೋದನ್ನ. ಇನ್ನು ಸಿಎಎ ಎನ್ಆರ್ಸಿ ವಿರುದ್ಧ ಪ್ರತಿಭಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಭದ್ರತೆಯನ್ನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲಿ ಎಚ್ಚರಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶ ಈಗಾಗಲೇ ಸಿಎಂ ಬಿಎಸ್ವೈ ಅವರಿಂದ ಹೋಗಿದೆ, ಗೃಹ ಸಚಿವರಿಂದ ಹೋಗಿದೆ. ಸೊ ಎಲ್ಲರೂ ಕೂಡ ಶಾಂತಿಯುತವಾಗಿ ನಡೆಯೋದಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ. ನೀವು ಗಮನಿಸ್ತಾ ಇದ್ರೆ ಇನ್ನೊಂದ್ ಕಡೆ ಪ್ರತಿಭಟನಾಕಾರರೇ ರೋಸ್ ಅನ್ನ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ಪೊಲೀಸರಿಗೆ ನೀಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಶಾಂತ ಸೌಹಾರ್ದತೆ ಸಭೆ, ನಾವೆಲ್ಲರೂ ಒಟ್ಟಾಗಿ ಬಾಳೋಣ ಅನ್ನುವಂತಹ ಸಂದೇಶ ಇಲ್ಲಿ ಹೋಗ್ಬೇಕಾಗಿದೆ ಹೊರತು ಬೇರೆ ಯಾವುದೇ ಅಹಿತಕರ ಘಟನೆಗಳು ಆಗದ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು. ನೀವು ನೋಡ್ತಾ ಇದ್ದೀರಾ, ಒಂದ್ ಕಡೆ ಈಗಾಗಲೇ ಶಾಂತ ಸೌಹಾರ್ದ ಸಭೆಗೆ ಬಂದಿರುವಂತಹ ವ್ಯಕ್ತಿಯೊಬ್ಬರು ಈಗಾಗಲೇ ರೋಸ್ ಅನ್ನ ಕೊಡ್ತಾ ಇದ್ದಾರೆ, ಪೊಲೀಸರಿಗೂ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿರೋಣ, ಕೂಡಿ ಬಾಳೋಣ, ನೀವಿದ್ರೆ ನಾವು, ನಾವಿದ್ರೆ ನೀವು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಆ ವಾಕ್ಯದ ಆ ಒಂದು ಯೋಚನೆಯಲ್ಲೂ ಕೂಡ ಈಗಾಗಲೇ ರೋಸ್ ಅನ್ನ ಕೊಟ್ಟು ಈಗಾಗಲೇ ಪೊಲೀಸರಿಗೂ ಕೂಡ ನಾವು ಶಾಂತಿ ಸೌಹಾರ್ದತೆ ಇರೋಣ ಅಂತ ಹೇಳಿ. ಯಾಕಂದ್ರೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡ್ಲೇಬೇಕಾಗತ್ತೆ. ಯಾವುದೇ ರೀತಿಯಾದ ಅನಾಹುತ ಆದ್ರೆ ಕೇಳೋದು ಪೊಲೀಸರನ್ನ. ಇರ್ಲಿಲ್ಲ ಆ ಪೊಲೀಸರು ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಬಂದೇ ಬರುತ್ತೆ. ಸೊ ಅದೇ ಕಾರಣಕ್ಕಾಗಿ ಈಗಾಗಲೇ ಹೆಚ್ಚಿನ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಆಲ್ರೆಡಿ ಸಿಎಂ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಎಲ್ಲದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನೇ ಪ್ರಾಬ್ಲಮ್ ಆಗದ ಹಾಗೆ ಖಾಕಿ ಕಣ್ಗಾವಲನ್ನ ಈಗಾಗಲೇ ಹಾಕಲಾಗಿದೆ. ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಎಲ್ಲ ಪರಿಶೀಲನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ 10 ಗಂಟೆಗೆ ಈ ಒಂದು ಶಾಂತಿ ಸೌಹಾರ್ದ ಸಮಾವೇಶ ಈಗ ಆರಂಭ ಆಗತ್ತೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬೆಳಗ್ಗಿನಿಂದಲೂ ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತಹ ಪ್ರಚೋದನಕಾರಿಯಾಗಿರುವಂತಹ ಘೋಷಣೆಗಳಾಗಿರ್ಬೋದು, ಭಿತ್ತಿಪತ್ರಗಳಾಗಿರ್ಬೋದು, ಇವ್ಯಾವುದನ್ನ ನಾಮಫಲಕಗಳನ್ನು ತೆಗೆದುಕೊಂಡು ಹೋಗುವಂಗಿಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಸಮಾವೇಶ 10 ಗಂಟೆಗೆ ಆರಂಭ ಆಗಬೇಕು, ಅಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದೆಯಾ? ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ನಡೆಸಲಾಗಿದೆ? ಯಾರ್ಯಾರು ಆಗಮಿಸಿದ್ದಾರೆ ಪ್ರಮುಖ ನಾಯಕರು? ನವಿತಾ, ಈಗಾಗಲೇ ಮುಖ್ಯವಾಗಿ ಒಂದ್ ಕಡೆಗೆ ಶಾಂತಿ ಸೌಹಾರ್ದ ಸಭೆಯನ್ನ ಅಲ್ಲಿನ ಮುಖಂಡಗಳು ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಭದ್ರತೆಯನ್ನ ಒದಗಿಸಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪಡ್ಕೊಂಡಿರುವಂತದ್ದು. ಈಗಾಗಲೇ ಡಿಜಿಪಿ ನೀಲಮಣಿ ರಾಜು ಅವರು ಕೂಡ ನಿನ್ನೆ ರಾತ್ರಿ ಬಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಎಲ್ಲರೂ ಕೂಡ ಒಂದು ಶಾಂತಿಯುತವಾಗಿ ಒಂದು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಲಾಗಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಕೆಲ ಕಿಡಿಗೇಡಿಗಳು ಏನಿದ್ದಾರೆ ಅವ್ರ ಬಗ್ಗೆ ಕೂಡ ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಂದು ರಿಪೋರ್ಟ್ ಅನ್ನ ನಿನ್ನೆ ರಾತ್ರಿ ಡಿಜಿಪಿ ನೀಲಮಣಿ ರಾಜು ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಕೊಟ್ಟು ಹೋಗಿರುವಂತದ್ದು. ಈ ಬೆನ್ನಲ್ಲೇ ಬೆಳಿಗ್ಗೆ ಮುಖ್ಯವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಭಾಸ್ಕರ್ ರಾವ್ ಆಗಿರ್ಬೋದು, ಜೊತೆಗೆ ಡಿಜಿಪಿ ನೀಲಮಣಿ ರಾಜು ಏನಿದ್ದಾರೆ ಅವ್ರ ಜೊತೆಗೆ ದೂರವಾಣಿ ಮೂಲಕವಾಗಿ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಈಗಾಗಲೇ ಮಂಗಳೂರಲ್ಲಿ ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ನಡೆದಿತ್ತು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಹೀಗಾಗಿ ಅಂತಹ ಸನ್ನಿವೇಶ ಬೆಂಗಳೂರು ಕೂಡ ಉಂಟಾಗಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಸ್ವತಃ ಈ ಒಂದು ಕೇರನ್ನ ತೆಗೆದುಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡ್ಕೊಳ್ಬೇಕು, ಜೊತೆಗೆ ಶಾಂತಿ ಸೌಹಾರ್ದ ಸಭೆಗೂ ಕೂಡ ಬೇಕಾದ್ರೆ ಮಾಡ್ಕೊಳ್ಳಿ, ಅದಕ್ಕೆ ಅವಕಾಶ ಮಾಡ್ಕೊಡಿ. ಆದ್ರೆ
ಅವರ ಪ್ರತಿಭಟನೆ ಹೆಸರಲ್ಲಿ ಯಾರು ಕಿಡಿಗೇಡಿಗಳು ಒಂದು ರೀತಿ ಒಂದು ಗೊಂದಲ ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅವರು ಆ ಬಗ್ಗೆ ಒಂದು ಎಚ್ಚರಿಕೆಯನ್ನ ವಹಿಸಿ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಖಡಕ್ ಆದಂತಹ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಈ ಒಂದು ವಿಚಾರವಾಗಿ ಜಾಗೃತಿಯನ್ನ ವಹಿಸಿ ಎಲ್ಲಾ ಕಡೆ ಕೂಡ ಬೆಂಗಳೂರು ಸೇರಿದಂತೆ ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತದ್ದು. ನವಿತಾ, ಎಸ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಶಾಂತಿ ಸಭೆಯಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ, ಹೆಚ್ಚು ಕಡಿಮೆ ಆದ್ರೆ ಯಾರು ಇದನ್ನ ಆಯೋಜನೆ ಮಾಡಿದಾರಲ್ವಾ ಅವರೇ ಹೊಣೆ. ಸಭೆಯಲ್ಲಿ ಅಶಾಂತಿ ಸೃಷ್ಟಿಸಿದ್ರೆ ಆಯೋಜಕರು ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗತ್ತೆ. ಹೀಗಾಗಿ ಆಯೋಜಕರಿಂದಲೂ 1,000 ಸ್ವಯಂ ಸೇವಕರನ್ನ ನಿಯೋಜನೆ ಮಾಡಲಾಗಿದೆ. ಶಾಂತಿ ಸೌಹಾರ್ದ ಸಭೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು. ಏನಾದ್ರೂ ಆಯ್ತು ಅನ್ಕೊಳ್ಳಿ, ನೇರ ಹೊಣೆ ಇದರ ಆರ್ಗನೈಸರ್ಸ್ ಮೇಲೆ. ಯಾರು ಇದನ್ನ ಆರ್ಗನೈಸ್ ಮಾಡಿದಾರೋ ಅವರೇ ಇದರ ಹೊಣೆಯನ್ನ ವಹಿಸಿಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗ ಯಾರು ಆರ್ಗನೈಸ್ ಮಾಡಿದಾರೋ ಅವರಿಗೆ 1,000 ಸ್ವಯಂ ಸೇವಕರನ್ನ ಕೂಡ ನಿಯೋಜನೆ ಮಾಡಿರೋದನ್ನ ಗಮನಿಸಬಹುದು. ಸೊ ಯಾವ ರೀತಿಯಾಗಿ ಈಗಾಗಲೇ ಸ್ವಯಂ ಸೇವಕರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಆರ್ಗನೈಸರ್ಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್. ಕೆಲವೇ ಗಂಟೆಗಳಲ್ಲಿ ಆರಂಭವಾಗುವಂತಹ ಬೃಹತ್ ಶಾಂತಿ ಸೌಹಾರ್ದತಾ ಸಭೆಗೆ ಪೂರಕವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಈಗಾಗಲೇ ವ್ಯವಸ್ಥಾಪನಾ ಸಮಿತಿ ವಾಲಂಟಿಯರ್ಸ್ ಗಳನ್ನ ನಿಯೋಜನೆ ಮಾಡಿದೆ. ನಾವು ನೋಡ್ತಿದ್ದೀವಿ, ವಾಲಂಟಿಯರ್ಸ್ ಗಳು ಇಲ್ಲಿ ಸರ್ವಸನ್ನದ್ಧವಾಗಿದ್ದಾರೆ ಅಂತ ಹೇಳಿ ಯಾವ್ಯಾವ ಕೆಲಸಗಳನ್ನ ಇವತ್ತು ಈ ಒಂದು ಶಾಂತಿ ಸೌಹಾರ್ದತಾ ಸಭೆ ಏನಿದೆ ಆ ಒಂದು ಶಾಂತಿ ಸೌಹಾರ್ದತಾ ಸಭೆ ಹಿನ್ನೆಲೆಯಲ್ಲಿ ಯಾವ್ಯಾವ ಕೆಲಸಗಳನ್ನ ಅವ್ರು ಮಾಡಬೇಕು. ಟ್ರಾಫಿಕ್ ನಿಯಂತ್ರಣ ಇರ್ಬೋದು, ಬರುವಂತ ಜನರನ್ನ ನಿಯಂತ್ರಣ ಮಾಡೋದಿರ್ಬೋದು, ಗೆಸ್ಟ್ ಗಳನ್ನ ಆಹ್ವಾನ ಮಾಡಿದ್ರ ಮೂಲಕ ಅವರನ್ನ ವೇದಿಕೆಗೆ ಕರ್ಕೊಂಡು ಹೋಗುವಂತ ಕೆಲಸಗಳಿರ್ಬೋದು, ಎಲ್ಲಾ ಕೆಲಸಗಳನ್ನ ಕೂಡ ಅಚ್ಚುಕಟ್ಟಾಗಿ ಮಾಡುವಂತೆ ಅವರವರದೇ ಆದ ಜವಾಬ್ದಾರಿಗಳನ್ನ ನಿರ್ವಹಿಸುವಂತ ಒಂದು ಹೊಣೆಗಾರಿಕೆಯನ್ನು ಈಗಾಗಲೇ ಕೊಡಲಾಗಿದೆ. ಸರಿಸುಮಾರು 800 ವಾಲಂಟಿಯರ್ಸ್ ಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ. ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೊಬ್ಬರು ಈ ವ್ಯವಸ್ಥಾಪನಾ ಸಮಿತಿಯವರೊಬ್ಬರು ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ವಾಲಂಟಿಯರ್ಸ್ ಗಳು ತುಂಬಾ ನಿರ್ಣಾಯಕ, ತುಂಬಾ ಡಿಸೈಡಿಂಗ್ ಏನಿರುತ್ತೆ ಅವ್ರದ್ದು ಜವಾಬ್ದಾರಿ ಅಂತ ಹೇಳಿ? ಅವ್ರ ಜವಾಬ್ದಾರಿ ಏನಿರುತ್ತೆ ಅಂದ್ರೆ, ಯಾರು ಬೇರೆಯವರು ಈ ಕಡೆ ಬರಬಾರ್ದು, ಮತ್ತೆ ಯಾರು ಬೇರೆ ಕೆಲಸ ಏನು ಮಾಡಬಾರ್ದು, ಇಲ್ಲಿಂದ ಯಾರಿಗೂ ತೊಂದರೆ ಆಗಬಾರ್ದು, ಆ ಥರ ಎಲ್ಲ ನೋಡ್ಕೊಬೇಕು. ಅವ್ರ ಜವಾಬ್ದಾರಿ ಇರುತ್ತೆ, ಎಲ್ಲ ನೋಡ್ಕೊಬೇಕು. ಏನು ಬೇರೆ ಮಾತಾಡಬಾರ್ದು, ಏನು ಹೇಳ್ತಾರೆ ಅದೇ ಇಲ್ಲಿ ಎಲ್ಲ ಮಾಡಬೇಕು. ಆ ಥರ ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ. ಎಷ್ಟು ಜನ ವಾಲಂಟಿಯರ್ಸ್ ಇಲ್ಲಿ ಒಳಗಡೆ ಬಂದು 1000 ಜನ ವ್ಯಾಲಂಟಿಯರ್ ಇದ್ದಾರೆ. ಒಳಗಡೆ ಬಂದು 300 ಜನ ಇದ್ದಾರೆ. 300 ಜನ ಇದ್ದಾರೆ ಒಳಗಡೆ ಬಂದ್ಕೊಂಡು. ಬೇರೆಯವರು ಇದ್ದಾರೆ, ಬೇರೆಯವರು ಪೊಲೀಸವರು ಎಲ್ಲ ಕಡೆ ವ್ಯಾಲಂಟಿಯರ್ ಇದ್ದಾರೆ. ಇಲ್ಲಿ ಬಂದು ಒಳಗಡೆ 300 ಜನ ಇದ್ದಾರೆ. ಅಂದ್ರೆ ಹೊರಗಡೆ ಇಲ್ಲಿ ಕೆಲಸ ಮಾಡುವಂತ ಇಲ್ಲಿ ಬರುವಂತ ಗೆಸ್ಟ್ ಗಳು ಅವರು ಇವರನ್ನೆಲ್ಲ ನೋಡ್ಕೊಳ್ತಾರೆ. ಹೊರಗಡೆ ಇರುವಂತವ್ರು ಏನ್ ಮಾಡ್ತಾರೆ? ಒಳಗಡೆ ಇರುವಂತವ್ರೆ ಆಚೆ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆ ನೋಡ್ಕೊಳೋದು, ಅವ್ರಿಗೆ ಸರಿಯಾಗಿ ಕಲಿಸೋದು, ಅವ್ರು ಏನು ಸೇಫ್ಟಿ ಇದೆ ಎಲ್ಲ ಅವ್ರು ನೋಡ್ಕೊಂತಾರೆ. ಅವ್ರು ಏನು ಬೇರೆ ಕೋಲು ಮತ್ತೆ ಬಾಟ್ಲ್ಗಳು ಬೇರೆ ಏನು ತಗೊಂಡ್ಬರ್ಬಾರ್ದು. ಏನ್ ಹೇಳಿದಾರೆ ಅದೇ ತರಬೇಕಂತ ಅವ್ರು ನೋಡ್ಕೊಂತಾರೆ. ಆ ಕಡೆ ಈ ಎಲ್ಲಾ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾರೆ. ಯಾವ ಕಡೆಯಿಂದ ಬಂದಿರೋ ವಾಲಂಟಿಯರ್ಸ್? ಟೋಟಲ್ ವಾಲಂಟಿಯರ್ ಎಲ್ಲ ಬೆಂಗಳೂರಿಂದ, ನಮ್ಮ ಶಿವಾಜಿನಗರ, ಹೆಬ್ಬಾಳು, ಕಂಟ್ರೋನ್ಮೆಂಟ್, ಆಮೇಲೆ ನಿಮಗೆ ಬೊಮ್ಮನಹಳ್ಳಿ, ನಿಮಗೆ ಶಿಗಾರಿಪಾಳ್ಯ, ಮಡಿವಾಳ, ಆಮೇಲೆ ಬಿಸ್ಮಿಲ್ಲಾ ನಗರ, ಆಲ್ ಬೆಂಗಳೂರಿಂದ ಎಲ್ಲ ವಾಲಂಟಿಯರ್ ಬಂದಿದ್ದಾರೆ. ಇದು ಒಟ್ಟಾರೆ ಈ ಒಂದು ವಾಲಂಟಿಯರ್ಸ್ ಗಳು ಇವತ್ತು 1,000 ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ ಗಳೇ ನಿಯೋಜನೆ ಆಗಿದ್ದಾರೆ. ವಾಲಂಟಿಯರ್ಸ್ ಗಳು ಒಳಗಡೆ ಇರುವಂತಹ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಹೊರಗಡೆನೂ ಕೂಡ ಈ ಗ್ರೌಂಡ್ ನ ಹೊರಗಡೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲಾ ವ್ಯವಸ್ಥೆಗಳನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂತ ಹೇಳಿದ್ರೆ ಈ ಒಂದು ಶಾಂತಿ ಸೌಹಾರ್ದದ ಸಭೆಯ ಸ್ವಲ್ಪನೂ ಕೂಡ ಕುಂದುಂಟಾಗದಿರೋ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡುವಂತ ಹೊಣೆಗಾರಿಕೆಯನ್ನ ಈಗಾಗಲೇ ಅವರಿಗೆ ಕೊಡಲಾಗಿದೆ. ಹಾಗಾಗಿ ಇವತ್ತಿನ ಒಂದು ಶಾಂತಿ ಸೌಹಾರ್ದ ಸಭೆ ಏನಿದೆ ಅದು ನಿರೀಕ್ಷೆಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನ ಪಡಿಬೇಕನ್ನುವಂತ ನಿಟ್ಟಿನಲ್ಲಿ ವಾಲಂಟಿಯರ್ಸ್ ಗಳು ಸರ್ವಸನ್ನದ್ಧರಾಗಿ ಕೆಲಸ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ನೂರಾಮ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.